ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ BA ಹಾಗೂ BSWನ ಪ್ರಥಮ ಸೆಮಿಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಭೀಮಣ್ಣ ಸರ್ ಮಾಡುವ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿಗಳೇ, SCP ಪಠ್ಯಕ್ರಮಕ್ಕೆ ಅನುಗುಣವಾಗಿ ಬದಲಾಗಿರುವ ಹೊಸ ಪಠ್ಯ ವಿಷಯ ಬೇಸಿಕ್ ಕನ್ನಡ ಪುಸ್ತಕ. ಇಲ್ಲಿ ಬರುವಂಥ ಪದ್ಯ ಗದ್ಯಗಳ ಅತ್ಯಂತ ಸರಳ ಮಾದರಿಯ ಸಾರಾಂಶವನ್ನು ಇಲ್ಲಿ ತಯಾರಿಸಿ ನಿಮಗೆ ಕೊಡ್ತಾ ಇದ್ದೇನೆ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂಬರುವ ಇದೇ ರೀತಿಯಾದ ಪಾಠಗಳನ್ನು, ನೋಟ್ಸ್ಗಳನ್ನು, ಪ್ರಶ್ನೋತ್ತರಗಳನ್ನು ತಾವು ಪಡೆಯಿರಿ ಎಂದು ಹೇಳುತ್ತಾ, ನಿಮ್ಮ ಉನ್ನತಿಗಾಗಿ ನಮ್ಮ ಚಾನಲ್, ನಿಮ್ಮ ಜ್ಞಾನಕ್ಕಾಗಿ ನಮ್ಮ ಚಾನಲ್. ವಿದ್ಯಾರ್ಥಿಗಳೇ, ಬನ್ನಿ ಈಗ ಚರ್ಚಿಸೋಣ ಕೀರ್ತನೆಗಳು. ಅಲ್ಲಿ ಬರುವಂಥ ಕನಕದಾಸರ ಒಂದು ಪದ್ಯ, ಕುಲಕುಲವೆಂದು ಹೊಡೆದಾಡದಿರಿ ಎನ್ನುವಂಥ ಪದ್ಯ. ಈ ಪದ್ಯಕ್ಕೆ ಹೊಸಗನ್ನಡ ರೂಪದಲ್ಲಿ ಅತಿ ಸರಳ ರೀತಿಯಲ್ಲಿ ತಮಗೆ ತಿಳಿಯುವ ಹಾಗೆ ಇಲ್ಲಿ ಸಾರಾಂಶವನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಪದ್ಯ ಕುಲಕುಲವೆಂದು ಹೊಡೆದಾಡದಿರಿ. ಕವಿಗಳು ಅಥವಾ ಕನಕದಾಸರು, ಇದರ ಕವಿಗಳು ಕನಕದಾಸರು, ಲೇಖಕರು ಕನಕದಾಸರು. ಆ ಕನಕದಾಸರ ಪರಿಚಯವನ್ನು ನೋಡುತ್ತಾ ಸಾಗೋಣ. ಕನಕದಾಸರು ಇವರು ಹುಟ್ಟಿದ್ದು ಹಾವೇರಿ ಜಿಲ್ಲೆಯ ಬಾಡಗ್ರಾಮ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಜನಿಸ್ತಾರೆ. ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಬಾಡಗ್ರಾಮ ಅನ್ನುವಂಥ ಆ ಊರಿನಲ್ಲಿ ಇವರು ಜನಿಸಿದ್ದು. ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ಬೀರಪ್ಪ, ಬಚ್ಚಮ್ಮ ಈ ಇಬ್ಬರು ದಂಪತಿಗಳ ಮಗನಾಗಿ ಕನಕದಾಸರು ಜನಿಸ್ತಾರೆ. ಕನಕದಾಸರು ಜನಿಸಿರುವಂತಹ ಕಾಲಮಾನ 1486 ಕ್ರಿಸ್ತ ಶಕ, 1486 ಅಂತ ಇದೆ. ಅವರು ತೀರಿಕೊಂಡ ಅಥವಾ ಮರಣ 1549 ಕ್ರಿಸ್ತ ಶಕ, 1549ರಲ್ಲಿ ಅವರು ಇಹಲೋಕವನ್ನು ತ್ಯಜಿಸ್ತಾರೆ. ಈ ಕನಕದಾಸರಿಗೆ ಮೂಲ ಹೆಸರು ತಿಮ್ಮಪ್ಪ ನಾಯಕ ಅಂತಿತ್ತು. ತಿಮ್ಮಪ್ಪ ನಾಯಕ ಹೋಗಿ ಮುಂದೆ ಕನಕದಾಸರು ಅಥವಾ ಕನಕದಾಸ ಆದದ್ದು ಒಂದು ವಿಸ್ಮಯವಾದ ಪ್ರತೀತಿ. ಮೂಲ ಹೆಸರು ತಿಮ್ಮಪ್ಪ ನಾಯಕ. ಇವರ ಅಂಕಿತ ನಾಮ, ಪದ್ಯಗಳ ಅಂಕಿತ ನಾಮ ಕಾಗಿ ನೆಲೆಯಾದಿಕೇಶವರಾಯ ಅಥವಾ ಕಾಗಿ ನೆಲೆಯಾದಿಕೇಶವ ಅನ್ನೋದು ಇವರ ಪದ್ಯಗಳ ಅಂಕಿತ ನಾಮವಾಗಿದೆ. ಇವರು ಬಹಳಷ್ಟು ಕೃತಿಗಳನ್ನು ಬರೆದಿದ್ದಾರೆ, ಕೀರ್ತನೆಗಳು, ಉಗಾಭೋಗಗಳು. ಅವುಗಳಲ್ಲಿ ಮತ್ತೆ ಕೆಲವೊಂದಿಷ್ಟು ಮುಖ್ಯವಾದ ಕೃತಿಗಳು. ದಾಸಪಂಥದ ಶ್ರೇಷ್ಠ ಕವಿ ಎಂದು ಇವರನ್ನು ಕರೆಯಬಹುದು. ದಾಸಪಂಥದ ಶ್ರೇಷ್ಠ ಕವಿ, ಕವಿಯೂ ಹೌದು, ಹಾಗೆ ಈ ದಾಸರು ಹೌದು. ಕೃತಿಗಳು ಮೋಹನ ತರಂಗಿಣಿ, ಮೋಹನ ತರಂಗಿಣಿ, ನಳಚರಿತೆ, ಹರಿಭಕ್ತಿ ಸಾರ, ರಾಮದಾಣ್ಯ ಚರಿತೆ. ಅಷ್ಟೇ ಅಲ್ಲದೆ ಬಹಳಷ್ಟು ಕೀರ್ತನೆಗಳನ್ನು ಕನಕದಾಸರು ಬರೀತಾರೆ. ಇವರು ತಿಮ್ಮಪ್ಪ ನಾಯಕನೆಂಬ ಮೂಲ ಹೆಸರನ್ನು ಹೊಂದಿರುವಂಥ ಇವರು ಕನಕದಾಸರು ಆದದ್ದು ಹೇಗೆ? ತಿಮ್ಮಪ್ಪ ನಾಯಕನೆಂಬ ಮೂಲ ಹೆಸರಿನ ಹಾವೇರಿ ಜಿಲ್ಲೆಯ ಬಂಕಾಪುರದ ಪಾಳೆಗಾರನಾಗಿದ್ದ ಇವರು. ಪಾಳೆಗಾರರು ಒಂದು ನಿವೇಶನವೊಂದನ್ನು ಅಗಿಯುತ್ತಿರುವಾಗ ಅಪಾರ ಪ್ರಮಾಣದ ಕನಕ ಅಂದರೆ ಬಂಗಾರ ದೊರೆತದೆ ಇವರಿಗೆ. ದೊರೆತಿದ್ದರಿಂದ ಅಂದಿನಿಂದ ಇವರು ಕನಕದಾಸರು. ಇವರ ಹೆಸರು ಕನಕನಾಯಕ ಅಥವಾ ಕನಕದಾಸ ಎಂಬುದು ಆಗಿತ್ತು ಅನ್ನೋದು ಒಂದು ಪ್ರತೀತಿ ಇದೆ. ಹೀಗೆ ಪಾಳೆಗಾರನಾಗಿರುವಂಥ ಕನಕದಾಸರು ಯುದ್ಧವೊಂದರ ಸಂದರ್ಭದಲ್ಲಿ, ಯುದ್ಧವೊಂದರ ಸನ್ನಿವೇಶದಲ್ಲಿ, ಆ ಯುದ್ಧದಲ್ಲಿ ಆದ ಸಾವು ನೋವುಗಳನ್ನು ಕಂಡು ತಿಮ್ಮಪ್ಪ ನಾಯಕ ಆತನಲ್ಲಿ ವೈರಾಗ್ಯ ಮೂಡಿ ವ್ಯಾಸರಾಯರ ಶಿಷ್ಯತ್ವವನ್ನು ಪಡೆದು ಕನಕದಾಸರು ಆದರು ಅನ್ನೋದು ಇಲ್ಲಿರುವಂಥ ಒಂದು ಇತಿಹಾಸ. ಹೀಗೆ
ಅಂದಿನ ಸಾಮಾಜಿಕ ವ್ಯವಸ್ಥೆಯ ಕೆಳಸ್ತರದಿಂದ ಅಂದಿನ ಸಾಮಾಜಿಕ ವ್ಯವಸ್ಥೆಯ ಕೆಳಸ್ತರದಿಂದ ಬಂದಿದ್ದರೂ ಅಪಾರ ಶ್ರದ್ಧೆಯಿಂದ ಜ್ಞಾನಾರ್ಜನೆಯನ್ನು ಮಾಡಿಕೊಂಡರು. ವ್ಯಾಸರಾಯರಲ್ಲಿಗೆ ಶಿಷ್ಯತ್ವವನ್ನು ಪಡೆದುಕೊಂಡು ಶಿಷ್ಯರಾಗಿ ಅಪಾರ ಪ್ರಮಾಣದ ಜ್ಞಾನಾರ್ಜನೆಯನ್ನು ಪಡೆದು ವ್ಯಾಸರಾಯರ ನೆಚ್ಚಿನ ಶಿಷ್ಯರಾದರು. ಅವರಿಂದ ಹೊಗಳಿಸಿಕೊಂಡರು. ಅಷ್ಟೇ ಅಲ್ಲದೆ ದಾಸಪಂಥದ ಅಶ್ವಿನಿ ದೇವತೆಗಳಲ್ಲಿ ಇವರು ಕೂಡ ಒಬ್ಬರೆನಿಸಿದರು. ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು. ವ್ಯಾಸರಾಯರನ್ನು, ಪುರಂದರದಾಸರನ್ನು, ಕನಕದಾಸರನ್ನು ದಾಸಪಂಥದ ಅಶ್ವಿನಿ ದೇವತೆಗಳು ಅಂತ ಕರೀತಾರೆ. ಆಮೇಲೆ ಮುಂದೆ ಈ ಕುಲಕುಲವೆಂದು ಹೊಡೆದಾಡದಿರಿ ಅನ್ನುವಂಥ ಈ ಪದ್ಯದ ತಾತ್ಪರ್ಯ ಏನಿದೆ ಅನ್ನೋದನ್ನು ನೋಡೋದಾದರೆ ಆಶಯ ಭಾವ ಹೀಗಿದೆ. ತಮ್ಮ ಆಧ್ಯಾತ್ಮಿಕ ಸಾಧನಾ ಪಥದಲ್ಲಿ ಕನಕದಾಸರನ್ನು ಅತಿಯಾಗಿ ಕಾಡಿದ ಸಂಗತಿ ಎಂದರೆ ಜಾತಿ ವ್ಯವಸ್ಥೆ. ಈ ಜಾತಿ ವ್ಯವಸ್ಥೆ ಅನ್ನೋದು ಕೇವಲ ಕನಕದಾಸರನ್ನು ಅಷ್ಟೇ ಕಾಡಿಲ್ಲ, ಇವತ್ತು ಜಗತ್ತನ್ನೇ ಕಾಡ್ತಾ ಇದೆ. ಜಾತಿ ವ್ಯವಸ್ಥೆಗೆ ನೊಂದು ಕುಲಧರ್ಮ ವ್ಯವಸ್ಥೆಗೆ ಅದನ್ನು ಖಂಡಿಸುವ ಸಲುವಾಗಿ ಅವರು ಈ ಪದ್ಯವನ್ನು ಬರೀತಾರೆ. ಸಮಾನತೆ, ಸಹಬಾಳ್ವೆ, ಮಾನವೀಯತೆಯಂತಹ ಉದಾತ್ತ ಮೌಲ್ಯಗಳಿಗೆ ಅಡ್ಡಿಯಾಗಿರುವ ಈ ಜಾತಿ ಪದ್ಧತಿಯು ಇಂದಿಗೂ ಕೂಡ ಮುಂದುವರಿಯುತ್ತಿರುವುದು ಒಂದು ದುರಂತವೇ ಸರಿ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ, ಅದು ಬಂದಿರ ಆಗಿದೆ ವಿದ್ಯಾರ್ಥಿಗಳೇ, ಬಲ್ಲಿರ ಮಾಡಿಕೊಳ್ಳಿ. ಬಲ್ಲಿರ ಎಂದು ಸಮಾಜವನ್ನು ಕನಕದಾಸರು ತಮ್ಮ ಪದ್ಯದ ಮೂಲಕ ಕಡು ನುಡಿಗಳಿಂದ ಪ್ರಶ್ನಿಸ್ತಾರೆ. ಜಾತಿ ಧರ್ಮವೆಂದು ಹೋರಾಟ ಮಾಡುವವರಿಗೆ ಕೀರ್ತನೆಗಳ ಮೂಲಕ ಉತ್ತರವನ್ನು ನೀಡಿದ್ದಾರೆ. ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯು ವಿಶಿಷ್ಟವಾದದ್ದು. ಅವುಗಳಲ್ಲಿ ತರತಮ ಭಾವನೆಯನ್ನು ತೋರುವುದು ಕ್ಷುಲ್ಲಕವಾದ ವಿಷಯವಾಗಿದೆ. ಸೃಷ್ಟಿಯ ಸಕಲ ಜೀವರಾಶಿಯನ್ನು ಜೀವಜಲ ಒಂದೇ ಪೋಷಿಸುತ್ತಿದೆ, ನೀರು. ಆ ಜಲರಾಶಿಯ ಮೇಲಿನ ಗುಳ್ಳೆಯಂತೆ ಮನುಷ್ಯನ ಬದುಕು. ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ಎಂದು ದಾಸರು ಹೇಳುವ ಹಾಗೆ, ಈ ಮನುಷ್ಯನ ಬದುಕು ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ. ಯಾವಾಗ ಅದು ಒಡೆಯುತ್ತದೆಯೋ ಹಾಗೆ ಮನುಷ್ಯನಿಗೆ ಸಾವು ಎನ್ನುವುದು ಯಾವಾಗ ಬಂದು ಸಂಭವಿಸ್ತದೆಯೋ ಅದು ಹೇಳತೀರಲಾಗದು. ಮನುಷ್ಯನು ಯಾವುದೇ ಕ್ಷಣದಲ್ಲಾದರೂ ಕೂಡ ನೀರ ಮೇಲಿನ ಗುಳ್ಳಿಯಂತೆ ಇಲ್ಲವಾಗಬಹುದು. ನಶ್ವರವಾದ ಈ ಜೀವನದಲ್ಲಿ ವಾಸ್ತವವಾದ ಜಾತಿ ಕುಲವೆಂಬ ಮೌಢ್ಯಗಳಿಗೆ ಬಲಿಯಾಗದಿರಲು ಕನಕದಾಸರು ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ. ಮುಂದೆ ಈ ಪದ್ಯದ ಆಯ್ಕೆ ನಮಗೆ ತುಂಬ ಮುಖ್ಯವಾಗಿ ಆಯ್ಕೆಯನ್ನು ನಾವು ನೋಡ್ಕೋಬೇಕು. ಪ್ರಸ್ತುತ ಪದ್ಯವಾಗ ಕುಲವೆಂದು ಹೊಡೆದಾಡದಿರಿ ಎಂಬ ಕನಕದಾಸರ ಈ ಪದ್ಯವನ್ನು ಡಾಕ್ಟರ್ TN ನಾಗರತ್ನ ಅವರು ಸಂಪಾದಿಸಿದ ದಾಸ ಸಾಹಿತ್ಯ ಸೌರಭ ಎಂಬ ಕೃತಿಯಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. ವಿದ್ಯಾರ್ಥಿಗಳಿಗೆ ಇದು ಗೊತ್ತಿರಲಿ. ಮುಂದೆ ಪದ್ಯಗಳು ಹೀಗೆ ಬರ್ತವೆ. ಮೊದಲನೆಯ ಪದ್ಯ, ಕುಲವೆಂದು ಹೊಡೆದಾಡದಿರಿ. ಹೊಡೆದಾಡು ಅಂತಂದರೆ ಕಾದಾಡುವುದು. ನಿಮ್ಮ ಕುಲದ ನೆಲೆಯ ಏನಾದರೂ ಬಲ್ಲಿರ. ನೆಲೆ ಅಂತಂದರೆ ಮೂಲ. ನಿಮ್ಮ ಕುಲದ ಮೂಲ ಯಾವುದು, ಅದೇನಾದರೂ ಬಲ್ಲಿರ, ಗೊತ್ತಾ ನಿಮಗೆ ಎಂದು ಪ್ರಶ್ನೆ ಮಾಡ್ತಾರೆ ಇಲ್ಲಿ ಕನಕದಾಸರು. ಇದರ ಸಾರಾಂಶ ಹೀಗಿದೆ ನೋಡಿ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ. ಇದಕ್ಕೆ ಸಾರಾಂಶ ಹೀಗೆ ತಿಳ್ಕೋಬಹುದು. ಕುಲಕೋಟಿ ಮನುಷ್ಯ ಜೀವಿಯಲ್ಲ,
ಕುಲವೆಂದು ಹೊಡೆದಾಡುತ್ತಿದೆ. ಕುಲದ ಶ್ರೇಷ್ಠತೆಗಾಗಿ ಕನಿಷ್ಠತೆಗಾಗಿ ಹೋರಾಡಿ ಸಮಾಜದಲ್ಲಿನ ಗಲಭೆಗಳಿಗೆ ಕಾರಣವಾಗಿ ಕಾದಾಡಿ ಹೊಡೆದಾಡಿ ನಾಶವಾಗುತ್ತಿರುವ ಮನುಷ್ಯ ಕುಲಕ್ಕೆ ಕನಕದಾಸರು ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಕುಲಕೋಟಿ ಮನುಷ್ಯ ಜೀವಿಯಲ್ಲ, ಜಗತ್ತಿನಲ್ಲಿ ಕುಲ ಧರ್ಮ ಜಾತಿ ಅನ್ನೋದು ತಾಂಡವಾಡ್ತಿದೆಯಲ್ಲ, ಅದನ್ನೇ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಕುಲದ ಶ್ರೇಷ್ಠತೆಗಾಗಿ ಮತ್ತು ಕನಿಷ್ಠತೆಗಾಗಿ ಹೋರಾಡಿ ಸಮಾಜದಲ್ಲಿ ಗಲಭೆಗಳಿಗೆ ಕಾರಣವಾಗಿ ಕಾದಾಡಿ ಹೊಡೆದಾಡಿ ನಾಶವಾಗುತ್ತಿರುವಂಥ ಮನುಷ್ಯ ಕುಲಕ್ಕೆ ಕನಕದಾಸರು ಹೀಗೆ ಪ್ರಶ್ನೆ ಮಾಡಿ ಕೇಳ್ತಾರೆ, ಯಾವುದು ನಿಜವಾದ ಕುಲ? ಕುಲ ಯಾವುದು ನಿಜವಾದ ಕುಲ? ಯಾವುದು ಸತ್ಯ ಕುಲ? ಯಾವುದು ಶ್ರೇಷ್ಠ ಕುಲ? ಇರುವುದೊಂದೇ ಕುಲ, ಒಂದೇ ಒಂದು ಕುಲ, ಇರುವುದು ಒಂದೇ ಕುಲ, ಅದುವೇ ಮಾನವ ಕುಲ. ಮಾನವ ಕುಲ ಅನ್ನೋದೊಂದೇ, ಇರುವುದು ಒಂದೇ ಕುಲ, ಅದು ಮಾನವ ಕುಲ, ಶ್ರೇಷ್ಠ ಕುಲ. ಅದರ ಮೂಲವೂ ಒಂದೇ, ಅದರ ರೂಪವೂ ಒಂದೇ, ಅದರ ರಚನೆಯೂ ಒಂದೇ. ಅದಕ್ಕಾಗಿ ಶಾಂತಿ, ಸಹಕಾರ, ಸುಸಂಸ್ಕೃತಿ, ದಾನ, ಧರ್ಮ ಇದುವೇ ನಿಜವಾದ ಸತ್ಯಕುಲ. ಸತ್ಯಕುಲ ಅಂತಂದರೆ ನಾವು ರಚನೆ ಮಾಡಿಕೊಂಡಿರುವ, ನಮಗೆ ನಾವೇ ರಚನೆ ಮಾಡಿಕೊಂಡಿರುವಂಥ ಕುಲಗಳಲ್ಲ. ದೇವರ ದೃಷ್ಟಿಕೋನದಲ್ಲಿ, ಹರಿಯ ದೃಷ್ಟಿಕೋನದಲ್ಲಿ, ಕನಕದಾಸರ ದೃಷ್ಟಿಕೋನದಲ್ಲಿ ನಿಜವಾದ ಕುಲ ಯಾವುದು ಅಂತಂದರೆ ಶಾಂತಿ, ಸಹಕಾರ, ಸುಸಂಸ್ಕೃತಿ, ದಾನ, ಧರ್ಮ ಇವೇ ನಿಜವಾದ ಕುಲಜನಿಗೆ ಇರಬೇಕಾದ ಗುಣಗಳು. ಹೀಗೆ ಇವುಗಳನ್ನು ಹೊಂದಿರುವಂಥವನೇ ಸತ್ಯಕುಲವಂತ. ಅದುವೇ ಸತ್ಯಕುಲ. ಒಂದೇ ಒಂದು ಗಂಡು ಹೆಣ್ಣಿನಿಂದ ವಿಶ್ವದ ಕೋಟಿ ಜನಸಂಖ್ಯೆ. ಆದರೆ ಅದರ ಮೂಲವನ್ನು ಅರಿಯದೆ ನಾನಾ ಕುಲಗಳ ಬೆನ್ನು ಹತ್ತಿ ಶ್ರೇಷ್ಠ ಕನಿಷ್ಠ ಕುಲಗಳೆಂದು ಹೊಡೆದಾಡುತ್ತಿರುವ ಹೀನಮಾನವರಿಗೆ ಹೀಗೆ ಪ್ರಶ್ನೆ ಮಾಡಿ ಕೇಳ್ತಾರೆ. ಮತ್ತೆ ಶರಣರು, ಸಂತರು, ಮಹಾತ್ಮರು ಕುಲದ ಸಮತೆಯನ್ನು ಸಾರಿದರೂ, ಅದಕ್ಕಾಗಿ ಅವರು ಹೋರಾಡಿದರು. ಇವತ್ತಿನ 20ನೇ ಶತಮಾನದಲ್ಲಿ ವಿದ್ಯಾವಂತ ಸಮಾಜದಲ್ಲಿ ನಾನಾ ಕುಲಗಳನ್ನು ವರ್ಗಿಸಿಕೊಂಡು ಕುಲಗಳ ಮೌಲ್ಯಗಳಲ್ಲಿ ಬದುಕುತ್ತಿರುವ ನಾವು ಇದೊಂದು ದುರಂತವೇ ಸರಿ. ಕುಲದ ಹೋರಾಟದಿಂದ ಹೊರಬರುವುದು ಯಾವಾಗ? ಹೀಗೆ ಹೋರಾಡುತ್ತಿರುವವರಿಗೆ ನಿಮ್ಮ ಕುಲದ ಮೂಲವೇನಾದರೂ ಬಲ್ಲಿರ ಎಂದು ಕಟುವಾಗಿ ಕನಕದಾಸರು ಪ್ರಶ್ನೆ ಮಾಡ್ತಾರೆ. ಇಷ್ಟು ಈ 2 ಪದ್ಯಗಳ ಅರ್ಥ. 1ನೇ ಪದ್ಯ ಹೀಗೆ ಹೇಳ್ತದೆ ನೋಡಿ, ಇಲ್ಲಿ 2 ಸಾಲುಗಳ ಅರ್ಥ. ಅದು ಇಲ್ಲಿ 1ನೇ ಪದ್ಯ. ಹುಟ್ಟದ ಯೋನಿಗಳೆಲ್ಲ, ಮೆಟ್ಟದ ಭೂಮಿಗಳೆಲ್ಲ, ಅಟ್ಟು ಉನ್ನದ ವಸ್ತುಗಳೆಲ್ಲ, ಗುಟ್ಟು ಕಾಣಿಸೆ ಬಂತು, ಹಿರಿದೇನು ಕಿರಿದೇನು, ನೆಟ್ಟನೆ ಸರ್ವಜ್ಞನ ನೆನೆಕಂಡೆ ಮನುಜ. ಇದರ ಸಾರಾಂಶ ನೋಡಿಲಿ. ಹಲವು ಜಾತಿ, ಹಲವು ಕುಲಗಳಲ್ಲಿ ಜೀವಿಸುತ್ತಿರುವ ನಾವು ಬಂದದ್ದು ಒಂದೇ ಮೂಲದಿಂದ. ಅದು ನಮ್ಮ ತಾಯಿಯ ಯೋನಿಯಿಂದ. ಅಂದರೆ ಮನುಷ್ಯನ ಹುಟ್ಟಿನ ಪ್ರಕ್ರಿಯೆ ಒಂದೇ ರೀತಿಯಾಗಿದ್ದು ಅಲ್ಲವೇ? ಜಗತ್ತಿನಲ್ಲಿ ಹುಟ್ಟಿರುವಂಥ ಪ್ರತಿಯೊಂದು ಜೀವಿ ಒಂದೇ ರೀತಿಯಾದ ಜನನ ವ್ಯವಸ್ಥೆಯನ್ನು ಹೊಂದಿದ್ದಾನೆ. ಅದರ ಮೂಲವೂ ಒಂದೇ, ಅದರ ರೀತಿಯೂ ಒಂದೇ ಅಲ್ಲವೇ? ಶ್ರೇಷ್ಠ ಕನಿಷ್ಠವೆಂದು ವರ್ಗೀಕರಿಸಿಕೊಂಡವರಿಗೆ ಅದೇನು ಬೇರೆ ರೀತಿಯ ಹುಟ್ಟಿದೆಯೇ? ಅದ್ಭುತವಾದ ಪ್ರಶ್ನೆ ಕನಕದಾಸರದು. ಶ್ರೇಷ್ಠ ಕುಲವೆಂದು ಮೆರೆಯುತ್ತಿರುವವರ ಹುಟ್ಟು ಬೇರೆ ರೀತಿಯೇನಾಗಿದೆಯೇ? ಮನುಷ್ಯ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮದಿಂದೇನಾದರೂ ಆತ ಜನಿಸಿದ್ದಾನೆಯೇ? ಆತ ಯಾರೇ ಇದ್ದರೂ ಕೂಡ ನಾವೆಲ್ಲ ಜನಿಸಿದ್ದು ಒಂದೇ ಮೂಲದಿಂದ. ಅದು ತಮ್ಮ ತಾಯಿಯ ಯೋನಿಯಿಂದ ಎಲ್ಲರೂ ಜನಿಸಿದ್ದು. ಅದಕ್ಕಾಗಿ ಹೇಳ್ತಾನೆ ಕನಕದಾಸ, ಹೀಗೆ ಹುಟ್ಟಿ ಬಂದ ಎಲ್ಲರೂ ವಾಸಿಸುವುದು ಬೇರೆ ರೀತಿಯದೇ. ಎಲ್ಲ ಕುಲದವರ ಮೂಲ ಹುಟ್ಟು ಒಂದೇ ರೀತಿಯದು. ಹೀಗೆ ಹುಟ್ಟಿ ಬಂದ ನಾವೆಲ್ಲರೂ ವಾಸಿಸುವುದು ಒಂದೇ ಭೂಮಿಯಲ್ಲಿ. ಶ್ರೇಷ್ಠ ಕುಲದವರಿಗೆ ಬೇರೆ ಭೂಮಿ ಏನಾದರೂ ಇದೆಯೇ? ಅಥವಾ ಕನಿಷ್ಠ ಕುಲವೆಂದು ವರ್ಗೀಕರಿಸಿಕೊಂಡವರಿಗೆ
ನರಕ ನರಕ ಅನ್ನೋದೇನಾದರೂ ಇದೆಯೇ? ಇರುವುದು ಒಂದೇ ಒಂದು ಭೂಮಿ. ಒಂದೇ ಭೂಮಿಯಲ್ಲಿ ವಾಸಿಸುವ ನಾವು ಕುಲದ ಪ್ರಶ್ನೆಯನ್ನು ಮಾಡಿಕೊಂಡು ಬದುಕುತ್ತಿದ್ದೇವೆ. ಆದರೆ ಭೂಮಿ ಯಾವತ್ತಾದರೂ ನಿನ್ನದು ಯಾವ ಕುಲ ಎಂದು ಪ್ರಶ್ನೆ ಮಾಡಿ ಕೇಳಿದೆ? ಇದನ್ನು ಅರಿಯದೆ ಕುಲದ ಬೆನ್ನತ್ತಿ ಬದುಕುತ್ತಿದ್ದೇವೆ. ಭೂಮಿಯ ಮೂಲ ತಿಳಿಯದೆ ಆ ಭೂಮಿಯ ಮೇಲೆ ಜನಿಸಿ ಕುಲದ ಪ್ರಶ್ನೆ ಮಾಡಿ ಬದುಕುತ್ತಿದ್ದೇವೆ. ಹಾಗೆಯೇ ಬೇಯಿಸಿ ತಿನ್ನದೇ ಇರುವ ವಸ್ತುಗಳೆಲ್ಲ, ಯಾವುದೇ ವ್ಯಕ್ತಿ ಆಹಾರದ ಮೊರೆ ಹೋಗಲೇಬೇಕು. ಆಹಾರವಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರನ್ನೂ ಸಂತೃಪ್ತಿಪಡಿಸಿದ ಆಹಾರ ಕುಲದ ಮೂಲವನ್ನು ಕೇಳಿದೆಯೇ? ಆದರೆ ಮನುಷ್ಯ ಮಾತ್ರ ಅದನ್ನು ಉಂಡು ಕುಲದ ಪ್ರಶ್ನೆ ಮಾಡುತ್ತಾ ನಡೆದಿದ್ದಾನೆ. ಹೀಗೆ ಕುಲದ ಮೂಲಗಳ ಗುಟ್ಟನ್ನು ಅರಿತರೂ ಕೂಡ ನನ್ನದು ಹಿರಿಯ ಕುಲ, ನಿನ್ನದು ಕಿರಿಯ ಕುಲ, ಅಥವಾ ನನ್ನದು ಶ್ರೇಷ್ಠ ಕುಲ, ನಿನ್ನದು ಕನಿಷ್ಠ ಕುಲವೆಂದು ವಾದಿಸಿ ಪಡೆದದ್ದಾದರೂ ಏನು? ಅದಕ್ಕಾಗಿ ಓ ಮಾನವನೇ, ಕುಲದ ಜಂಜಾಟಗಳಿಂದ ಹೊರಗೆ ಬಂದು ನೆಟ್ಟಗೆ ಅಥವಾ ಕೇವಲ ಅಂದರೆ ನೇರವಾಗಿ ಸರ್ವಜ್ಞನಾಗಿರುವಂಥ, ಸರ್ವವನ್ನು ಬಲ್ಲವನಾಗಿರುವಂಥ, ಸರ್ವಶ್ರೇಷ್ಠನಾಗಿರುವಂಥ ಪರಶಿವನನ್ನು, ಪರಮಾತ್ಮನನ್ನು ಅಥವಾ ಶ್ರೀಹರಿಯನ್ನು ನೆನೆ ಅವನನ್ನೇ ಪೂಜಿಸು, ಅವನನ್ನೇ ಧ್ಯಾನಿಸು. ಈ ಕುಲದ ಮೌಢ್ಯ ನಿನಗೆ ಬೇಡ. ಹೀಗೆ ಧ್ಯಾನಿಸಿ ಸರ್ವಶ್ರೇಷ್ಠನಾಗಿರುವುದೇ ನಿಜವಾದ ಕುಲ ಅನ್ನೋದು ಈ ಪದ್ಯದ, ಕನಕದಾಸರ ಪದ್ಯದ ಸಾರಾಂಶವಾಗಿದೆ. ಎರಡನೆಯ ಪದ್ಯ. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ? ಜಲದ ಕುಲವೇನಾದರೂ ಬಲ್ಲಿರ? ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲವಿ ದೇಹ, ನೆಲೆಯ ನರಿತು ನೀ ನೆನೆಕಂಡ ಮನುಜ. ಇದರ ಅರ್ಥ ಹೀಗಿದೆ ನೋಡಿ. ಈ ಭೂಮಿಯ ಮೇಲೆ ಸಕಲ ಜೀವಿಗಳಿಗೂ ಮೊದಲ ಜೀವ ಮೂಲವೆಂದರೆ ಅದು ನೀರು. ನೀರು ಪ್ರತಿ ಜೀವಿಗೂ ಬೇಕೇ ಬೇಕು. ನೀರು ಹುಟ್ಟಿದ ಮೇಲೆಯೇ ಸಕಲ ಜೀವಿಗಳು ಹುಟ್ಟಿದ್ದು. ಸಕಲರನ್ನು ಪೋಷಿಸುವ ಗುಣ ನೀರಿಗೆ ಇದೆ. ನೀರಿಲ್ಲದೆ ಮಾನವ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಭೂಮಿಯ ಮೇಲಿನ ಪ್ರತಿ ಜೀವಿಯನ್ನು ತಾಯಿಯಂತೆ ಪಡೆದಿದ್ದು ನೀರು. ತಾಯಿ ನಮ್ಮನ್ನು ಹೇಗೆ ಸಲಹುತ್ತಾಳೋ ಹಾಗೆ ನೀರು ಕೂಡ ನಮ್ಮ ತ್ರಸೆಯನ್ನು ನೀಗಿಸಿದೆ. ಭೂಮಿ ಉದಯಿಸಿದ ನಂತರ ಎಂದೋ ಒಂದು ದಿನ ಹುಟ್ಟಿ ಸಕಲ ಜೀವಕುಲಕ್ಕೆ ಮೂಲ ನೀರು ಎಂದಾದರೂ ಕುಲವನ್ನು ಪ್ರಶ್ನಿಸಿದೆಯೇ? ನಿನ್ನದು ಯಾವ ಕುಲ, ಶ್ರೇಷ್ಠ ಕುಲನೋ ಕನಿಷ್ಠ ಕುಲವೋ ಎಂದು ಪ್ರಶ್ನಿಸಿದೆಯೇ? ಆದರೆ ಮಾನವ ಆ ನೀರನ್ನು ಸವಿದು ಹೀನ ಕುಲ, ಶ್ರೇಷ್ಠ ಕುಲ ಎಂದು ಪ್ರಶ್ನಿಸುತ್ತಾ ನಡೆದಿದ್ದಾನೆ. ನೀರಿನ ಮೇಲಿರುವ ಗುಳ್ಳೆಯಂತಿರುವ ಮಾನವ, ಮನುಷ್ಯನ ಜೀವನ. ಅದನ್ನೇ ಮತ್ತೆ ದಾಸರು ಹೇಳ್ತಾರೆ, ನೀರ ಮೇಲಿನ ಗುಳ್ಳೆ ಇದು ನಿಜವಲ್ಲ ಹರಿಯೇ ಎಂಬುದನ್ನು ಹೇಗೆ ಹೇಳ್ತಾರೋ ಹಾಗೆ ಮನುಷ್ಯನ ಜೀವನ ಅದು ಸ್ಥಿರವಲ್ಲದ ಜೀವನ. ನೀರಿನ ಮೇಲಿರುವ ಗುಳ್ಳೆ ಯಾವಾಗ ಬೇಕಾದರೂ ಒಡೆದು ಹೋಗಬಹುದು. ಹಾಗೆ ಮನುಷ್ಯನ ಜೀವನವು ಸಾವು ಎಂಬುದು ಯಾವುದೇ ಸಮಯದಲ್ಲಿ ಸಂಭವಿಸಬಹುದು. ಅದಕ್ಕಾಗಿ ಓ ಮಾನವನೇ, ಓ ಮನುಷ್ಯನೇ, ಇದೆಲ್ಲವನ್ನು ಅರಿತು ಸುಜನನಾಗಿ ಬದುಕು, ಒಳ್ಳೆಯ ವ್ಯಕ್ತಿಯಾಗಿ ಬದುಕು, ಗುರು ಹಿರಿಯರ ಪಾದಕ್ಕೆ ಹೊಂದಿಕೊಂಡು ಬದುಕು, ನಿತ್ಯ ದೇವರನ್ನು ಧ್ಯಾನಿಸುತ್ತಾ ಬದುಕು ಎಂಬುದು ಈ ಪದ್ಯದ ಮುಖ್ಯವಾದ ಸಾರಾಂಶ. ಮೂರನೇ ಪದ್ಯ ಹೀಗಿದೆ. ಹರಿಯ ಸರ್ವೋತ್ತಮ, ಹರಿಯ ಸರ್ವೇಶ್ವರ, ಹರಿ ಮಹಿಮೆವೆಲ್ಲವೆನುತ ತಿಳಿದು, ಹರಿಮಯವೇ ಎಲ್ಲವೆನುತ ತಿಳಿದು, ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಚರಣ ಕಮಲ ಕೀರ್ತಿಸುವನೇ ನಿಜವಾದ ಕುಲಜ ಅನ್ನೋದು ಈ ಪದ್ಯದ ಸಾರಾಂಶ. ನೋಡೋಣ. ಯಾವುದು ಶ್ರೇಷ್ಠ ಕುಲ, ಯಾವುದು ಕನಿಷ್ಠ ಕುಲ? ಇರುವುದೊಂದೇ ಮಾನವ ಕುಲ. ಈ ಮಾನವ ಕುಲಕ್ಕೆ ಒಬ್ಬನೇ ಸರ್ವಶ್ರೇಷ್ಠನು, ಅವನೇ ಶ್ರೀಹರಿಯು. ಸರ್ವರಲ್ಲಿ ಉತ್ತಮ ದೇವನು, ಅವನೇ ಶ್ರೀಹರಿಯು. ಬದುಕೆಲ್ಲವೂ ಅವನದು, ಅವನು ನೀಡಿದ ಕಾಣಿಕೆ. ಈ ಮಾನವ ಜನ್ಮವು
ಅವನು ನೀಡಿದ ಪುಣ್ಯದ ಫಲದ ಬದುಕು ಭಾಗ್ಯ. ಈ ಬದುಕು, ಈ ಭಾಗ್ಯ, ಈ ನೆಲ, ಈ ಜಲ, ಈ ಪಾಪ, ಈ ಪುಣ್ಯ ಎಲ್ಲವೂ ಶ್ರೀಹರಿಯನ್ನೇ ಒಳಗೊಂಡಿದೆ, ಪರಮಾತ್ಮನನ್ನೇ ಒಳಗೊಂಡಿದೆ ಎಂದು ತಿಳಿದು ಬದುಕಿದ್ದೆ. ಆದರೆ ತಿಳಿದು ಶ್ರೀ ಕಾಗಿನೆಲೆಯಾದಿ ಕೇಶವ ರಾಯನ ಚರಣ ಕಮಲಗಳನ್ನು ನಂಬಿ ಅವನಲ್ಲಿ ಒಂದಾಗಿ ಅವನ ಕೀರ್ತಿಯನ್ನು ಕೊಂಡಾಡುತ್ತಾ, ಕಾಗಿನೆಲೆಯಾದಿ ಕೇಶವರಾಯನ ಕೀರ್ತಿಯನ್ನು ಕೊಂಡಾಡುತ್ತಾ ಅಂದರೆ ಧ್ಯಾನಿಸುತ್ತಾ ನಡೆದವನೇ ನಿಜವಾದ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ ಮನುಷ್ಯ, ಮಾನವ ಅಥವಾ ಭಕ್ತ ಎಂಬುದು ಈ ಪದ್ಯದ ಸಾರಾಂಶವಾಗಿದೆ. ಇಷ್ಟು ವಿದ್ಯಾರ್ಥಿಗಳೇ ಕುಲವೆಂದು ಹೊಡೆದಾಡದಿರಿ ಎನ್ನುವ ಪದ್ಯದ ಸಾರಾಂಶವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಎಂದು ಹೇಳುತ್ತಾ ಇಂದು ನಿಮ್ಮ ಭೀಮಣ್ಣ ಸರ್, ಧನ್ಯವಾದಗಳು.